ಒಂದು ಸಣ್ಣ ಹಳ್ಳಿಯಲ್ಲಿ ಅರುಣ್ ಎಂಬ ಹುಡುಗನಿದ್ದ. ಅವನ ಮನೆಯ ಪರಿಸ್ಥಿತಿ ತುಂಬಾ ಕಷ್ಟವಾಗಿತ್ತು. ಒಂದು ಹೊತ್ತಿನ ಊಟಕ್ಕೂ ಕೆಲವೊಮ್ಮೆ ಹಣ ಇರಲಿಲ್ಲ. ಶಾಲೆಗೆ ಹೋಗುವಾಗ ಅವನ ಚಪ್ಪಲಿ ಹರಿದು ಹೋಗಿತ್ತು. ಅವನ ಜೊತೆ ಓದುತ್ತಿದ್ದ ಮಕ್ಕಳು ಅವನನ್ನು ನೋಡಿ ನಗುತ್ತಿದ್ದರು. ಇವನಿಂದ ಏನೂ ಆಗಲ್ಲ, ಇವನ ಕನಸುಗಳು ಕನಸಾಗಿಯೇ ಉಳಿಯುತ್ತವೆ ಎಂದು ಎಲ್ಲರೂ ಹೇಳುತ್ತಿದ್ದರು. ಒಂದು ದಿನ ಮನೆಗೆ ಬಂದು ಅರುಣ್ ತನ್ನ ತಾಯಿಯನ್ನು ಕೇಳಿದ, ಅಮ್ಮ, ನಾವ್ಯಾಕಿಷ್ಟು ಕಷ್ಟಪಡುತ್ತಿದ್ದೇವೆ? ತಾಯಿ ನಗುತ್ತಾ ಒಂದು ಮಾತು ಹೇಳಿದರು, ಬಡತನ ಶಾಶ್ವತವಲ್ಲ ಮಗನೇ, ಆದರೆ ಪ್ರಯತ್ನವನ್ನು ಬಿಟ್ಟರೆ ಮಾತ್ರ ಅದು ಶಾಶ್ವತವಾಗುತ್ತದೆ. ಆ ಮಾತು ಅರುಣ್ ಜೀವನವನ್ನೇ ಬದಲಿಸಿತು. ಆ ದಿನದಿಂದ ಅವನು ಯಾರ ಮಾತನ್ನೂ ಕೇಳಲಿಲ್ಲ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದ, ಕಷ್ಟಪಟ್ಟು ಓದಿದ, ಸಿಕ್ಕ ಕೆಲಸವನ್ನು ಮಾಡುತ್ತಿದ್ದ. ಹಣ ಕಡಿಮೆ ಇತ್ತು, ಆದರೆ ಕನಸು ದೊಡ್ಡದಿತ್ತು. ವರ್ಷಗಳು ಕಳೆದವು. ಒಂದು ದಿನ ಅದೇ ಊರಿಗೆ ಅರುಣ್ ದೊಡ್ಡ ಕಾರಿನಲ್ಲಿ ಬಂದ. ಒಮ್ಮೆ ಅವನನ್ನು ನೋಡಿ ನಗುತ್ತಿದ್ದವರೇ ಇಂದು ಅವನ ಜೊತೆ ಒಂದು ಫೋಟೋ ತೆಗೆಯಲು ಸಾಲಿನಲ್ಲಿ ನಿಂತಿದ್ದರು. ಅರುಣ್ ನಕ್ಕು ಒಂದು ಮಾತು ಹೇಳಿದ, ನನ್ನನ್ನು ಬದಲಾಯಿಸಿದ್ದು ಅದೃಷ್ಟವಲ್ಲ, ಪ್ರತಿದಿನ ಕೈಬಿಡದೆ ಮಾಡಿದ ಪ್ರಯತ್ನ. ಸ್ನೇಹಿತರೆ, ಈ ಕಥೆ ಅರುಣ್ನದ್ದು ಮಾತ್ರವಲ್ಲ, ನಮ್ಮಲ್ಲಿ ಹಲವರ ಕಥೆ. ಇಂದು ಪರಿಸ್ಥಿತಿ ಕಷ್ಟ ಇರಬಹುದು, ಹಣ ಇರದೇ ಇರಬಹುದು, ಕೆಲಸ ಇರದೇ ಇರಬಹುದು, ಜನರು ನಿನ್ನನ್ನು ನಂಬದೇ ಇರಬಹುದು. ಆದರೆ ನಿನ್ನ ಕನಸನ್ನು ಮಾತ್ರ ಕೈಬಿಡಬೇಡ. ಯಾಕೆಂದರೆ ಇಂದಿನ ಕಷ್ಟವೇ ನಾಳೆಯ ಯಶಸ್ಸಿನ ಕಥೆಯಾಗಬಹುದು. ನೆನಪಿಟ್ಟುಕೋ, ಗೆಲ್ಲುವವರು ಎಂದಿಗೂ ಕೈಬಿಡುವುದಿಲ್ಲ, ಕೈಬಿಡುವವರು ಎಂದಿಗೂ ಗೆಲ್ಲುವುದಿಲ್ಲ. ಧನ್ಯವಾದಗಳು. ಏಳು, ಮುಂದೆ ಸಾಗು, ಗೆಲ್ಲು.